ಅಗ್ರಿಮೆಂಟ್ ಸ್ಪ್ರೇಯರ್ ಉಪಯೋಗಿಸೋದ್ರಿಂದ ಔಷಧಿ ಕಾಲಕ್ಕೆ ಟೈಮಿಗೆ ಸರಿಯಾಗಿ ರೋಗ ಬಂದಾಗ ಹೊಡಿತಾ ಇರ್ತೀವಿ. ಹಾಗಾಗಿ ಮೊದಲೇ ಭತ್ತ ಭಾರಿ ತುಂಬ ಇಳುವರಿ ಕಡಿಮೆ ಬರ್ತಿತ್ತು. ಒಂದು 12 ಕ್ವಿಂಟಾಲು ಹೀಗೆಲ್ಲ ಎಕರೆ ಬರ್ತಿತ್ತು. ಈಗ 20-25 ಕ್ವಿಂಟಾಲ್ವರೆಗೂ ಇಳುವರಿ ಬರುತ್ತೆ. ರೋಗ ಸರಿಯಾಗಿ ನಿವಾರಣೆ ಆಗುತ್ತೆ. ಹಿಂದೆ ಭತ್ತ ಬೆಳೆಯೋದು ಭಾರಿ ತೊಂದರೆ ಆಗ್ತಿತ್ತು. ಯಾಕೆಂದರೆ ರೋಗಗಳು ಜಾಸ್ತಿ ಬರ್ತಿದ್ವು. ಔಷಧಿ ಸಿಂಪಡಣೆ ಮಾಡೋಕ್ಕೆ ಸರಿಯಾಗಿ ಒಂದು ಸಿಂಪಡಣೆ ಮಾಡಲಿಕ್ಕೆ ಸಲಕರಣೆಗಳು ಇರ್ತಿರಲಿಲ್ಲ. ಇದ್ದರೂ ಅದು ಕೈ ಪಂಪ್ ಅಂತ ಇರ್ತಿತ್ತು, ಅದರ ಹೊಡಿಲಿಕ್ಕೆ ತುಂಬ ಕಷ್ಟ ಆಗೋದು. ಜನ ಸಾಕಷ್ಟು ಅದಕ್ಕೆ 2-3 ಜನ ಬೇಕಾಗ್ತಿತ್ತು. ಲೇಬರ್ ಸಮಸ್ಯೆ, ಮನೆಯಲ್ಲಿ ಜನರದ್ದು ಕೊರತೆ ಇತ್ತು. ಈಗ ಬ್ಯಾಟ್ರಿದ್ದು ಅಗ್ರಿಮೆಂಟು ಸಿಂಪಡಣೆ ಇದು ಬಂದಿದ್ದರಿಂದ ನಮಗೆ ತುಂಬ ಅನುಕೂಲವಾಗಿದೆ. ಒಬ್ಬರೇ ಇಷ್ಟು ಹೊಲಕ್ಕೂ 2 ಎಕರೆ ಜಮೀನು ಭತ್ತದ ಬೆಳೆ ಹೊಲನೆಲ್ಲ ಹೊಡ್ಕೊಂಡು ಬರ್ಬೋದು. ನಾವೇ ಔಷಧಿ ಒಬ್ಬರೇ ಹೊಡ್ಕೊಂಡು ಬರ್ಬೋದು. ಇದಕ್ಕೇನು ಜನ ಅವಶ್ಯಕತೆ ಇಲ್ಲ. ಮತ್ತು ಔಷಧಿನೂ ಇದರಲ್ಲಿ ಉಳಿತಾಯ ಆಗುತ್ತೆ. ಈಗ ಔಷಧಿ ಹೊಡೆದ್ರೆ ಗಿಡಕ್ಕೆ ಮೇಲಿಂದ ಕೆಳವರೆಗೂ ಸಿಂಪಡಣೆ ಆಗ್ತೈತಿ. ಇದ್ರಾಗೆ ಹುಳಗಳು ಎಲ್ಲೂ ಉಳಿಲಿಕ್ಕೆ ಅವಕಾಶ ಇರಲ್ಲ. ಅಗ್ರಿಮೆಂಟ್ ಸ್ಪ್ರೇಯರ್ ಬಂದಮೇಲೆ ನಮಗೆ ಈ ಭತ್ತದೆಲೆ ಎಲೆ ಕಾಂಡ ಕೊರೆ ಹುಳ ಮತ್ತು ಈ ಥರ ಎಲ್ಲ ಎಲೆ ತಿನ್ನೋ ಹುಳ ಎಲ್ಲ ಇರ್ತವೆ. ಈ ಸ್ಪ್ರೇಯರ್ ಬಂದಮೇಲೆಲ್ಲ ನಾವೆಲ್ಲ ಬೇಗ ಬೇಗ ಕೆಲಸ ಮಾಡ್ಕೊಂಡು ಎಲ್ಲ ಇದು ಮಾಡೋಕ್ಕೆ ಅನುಕೂಲ ಆಗ್ತೈತಿ. ಇನ್ನೊಮ್ಮೆ ರೈತರಿಗೆ ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ, ಈ ಅಗ್ರಿಮೆಂಟು ಸ್ಪ್ರೇಯರು ಇದರಿಂದ ಅವ್ರದ್ದು ಚೆನ್ನಾಗಿ ಒಂದು ಸರ್ವಿಸ್ ಚೆನ್ನಾಗಿದೆ. ಮತ್ತು ಮಿಷಿನ್ ಬೆನ್ನಿ ಕಟ್ಕಿನಿಂದ ಯಾವುದೂ ತೊಂದರೆಗಳಾಗಲ್ಲ, ಬೆನ್ನು ಬರಲ್ಲ, ಎಲ್ಲದೂ ಅನುಕೂಲ ಇದೆ. ಹಾಗಾಗಿ ಇದೊಂದು ಸಿಂಪಡಣೆ ಬಂದಿರೋದ್ರಿಂದ ತುಂಬ ರೈತರಿಗೆ ಭಾರಿ ಅನುಕೂಲವಾಗೈತೆ ಅಂತ. ಬನ್ನಿ ಕೈ ಜೋಡಿಸಿ ಕೃಷಿಯನ್ನು ಲಾಭದಾಯಕಗೊಳಿಸೋಣ.